ಬರುತ್ತೆ. ಫಸ್ಟ್ ಹೇಳಿ, UI ಹೇಗೆ ಶುರುವಾಯಿತು? ಹೌ ಇಟ್ ಸ್ಟಾರ್ಟೆಡ್? ಆ್ಯಕ್ಚುಲಿ ಫಸ್ಟ್ ಶುರು ಆಗಿದ್ದು ಸಲಗ ಸಕ್ಸಸ್ ಮೀಟಲ್ಲಿ, ಪ್ರೀ ರಿಲೀಸ್ ಇವೆಂಟಲ್ಲಿ ನಾನು ಉಪ್ಪಿ ಸರ್ನ ಇನ್ವೈಟ್ ಮಾಡಿದ್ದೆ. ಸಲಗ ಪ್ರೀ ರಿಲೀಸ್ ಇವೆಂಟ್ಗೆ ಬಂದಿದ್ದರು. ಅವಾಗ ಮಳೆ ಬರ್ತಿತ್ತು ಇವೆಂಟಿಗೆ ಮುಂಚೆ, ಸೊ ಇನ್ನೂ ಟೈಮ್ ಇತ್ತು ಸ್ಟಾರ್ಟ್ ಆಗೋದು. ಆಗ ನಮ್ಮ ತಾಜ್ ವೆಸ್ಟ್ ಎಂಡಲ್ಲಿ ಅದು ನಡೆದಿದ್ದು. ಆಗ ಉಪ್ಪಿ ಸಾರು ನನ್ನ ಕರೆದ್ರು, ಶ್ರೀಕಾಂತ್ ಒಂದು ನಾಟು ರೆಡಿ ಮಾಡಿದ್ದೀನಿ, ನೀವು ಡೈರೆಕ್ಷನ್ ಮಾಡ್ತೀನಿ ಭಾಳ ದಿನಗಳ ನಂತರ, ನೀವು ಒಪ್ಪೋದಾದರೆ ನಿಮ್ಮಿದ್ರಲ್ಲೇ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಇದು ಉಪ್ಪಿಯವರೇ ನನಗೆ ತಿಳಿಸಿದ್ದು. ಇದು ನಂತರ ನಾನು ಕತೆ ಕೇಳಕ್ಕೆ ಕರೆದ್ರು. ಕತೆ ಕೇಳಿದಾಗ ನಾನು ಹೇಳಿದೆ, ಸರ್ ಇದು ಇಂಡಿಯಾದೇ ಅಲ್ಲ, ವರ್ಲ್ಡ್ ಕಂಟೆಂಟ್ ಆಗುತ್ತೆ ಇದು, ಸೊ ಮೇಕಿಂಗು ತುಂಬ ಚೆನ್ನಾಗಿ ಮಾಡ್ಬೇಕು ಸರ್. ಆಮೇಲೆ ನೀವು 10 ವರ್ಷ ಆದಮೇಲೆ ಡೈರೆಕ್ಷನ್ ಮಾಡ್ತಾ ಇದ್ದೀರಾ. ಆಮೇಲೆ ಈಗ ನನ್ನ ನಾಲೆಡ್ಜ್ ಪ್ರಕಾರ ಸೌತ್ ಇಂಡಿಯಾದಲ್ಲೇ ಫಸ್ಟ್ 100 crores ಬಜೆಟ್ 100 crores ಬಿಸ್ನೆಸ್ ತೋರಿಸ್ತಂಥ ಡೈರೆಕ್ಟರ್ ಶಂಕರಿಂದ ಹಿಡಿದು ಈಗ ಅಟ್ ಪ್ರೆಸೆಂಟ್ 1000 ಕೋಟಿ ಕಲೆಕ್ಷನ್ ತೋರಿಸ್ತಂಥ ನೀಲ್ವರೆಗೂ ಯಾರೇ ನಿಮ್ಮ ಮೆಚ್ಚಿನ ನಿರ್ದೇಶಕ ಯಾರು ಅಂದರೆ ಉಪೇಂದ್ರ ಅವರು ಅಂತಾರೆ. ಸೊ ಆ ಒಂದು ವ್ಯಕ್ತಿ ನೀವು ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದೀರಾ ಅಂದರೆ ನಾನು ಒಂದು ಸಂಸ್ಥೆ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡು ಮಾಡ್ಬೇಕು ಸರ್. ಇದನ್ನ ನನ್ನ ಸ್ವಾರ್ಥ ಇಲ್ಲ ಇದರಲ್ಲಿ, ಯಾಕಂದರೆ ಇದು ಕನ್ನಡಕ್ಕೆ ಮಾತ್ರ ಸೀಮಿತಗೊಳಿಸ್ಬಾರ್ದು, ವರ್ಲ್ಡ್ ಸಬ್ಜೆಕ್ಟ್ ಆಗುತ್ತೆ. ಆದ್ದರಿಂದ ಲಹರಿ ಮನೋಹರ್ ಸರ್ ನನಗೆ ಮುಂಚೆಯಿಂದ ಪರಿಚಯ ಇದ್ದರು. ಅವರು ಬಹಳ ಮೋಟಿವೇಶನಲ್, ಇದು ಶಿಸ್ತಿನ ಮನುಷ್ಯ, ತುಂಬ ನ್ಯಾಯಪರ. ಯಾವತ್ತೂ ನನಗೆ ಮುಂಚೆಯಿಂದ ಪರಿಚಯ ಇದ್ದರು. ಆಮೇಲೆ ಇನ್ನೊಂದು ಕಾರಣ ಏನಂದರೆ, ಇದು ಅವರು ಕತೆ ಹೇಳಿದಾಗ ಈ ಸ್ಕೇಲು ಸ್ವಲ್ಪ VFX ಅನ್ನೋದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಇದರಲ್ಲಿ. ಸೆಟ್ ಎಕ್ಸ್ಟೆನ್ಷನ್ಸ್ ಉಪ್ಪಿಯವರೇ ಹೇಳಿದಾರಲ್ಲ ಆ ಥರ. ಅವಾಗ ನನಗೆ ಜ್ಞಾಪಕ ಬಂದಿದ್ದೆ ನವೀನ್ ಅವರು, ಮನೋಹರ್ ಸರ್ ಮಗ ನವೀನ್ ಅವರು ವ್ಯಾಂಕೋವರಲ್ಲಿ VFX ಸಬ್ಜೆಕ್ಟ್ನೇ ಇದು ಮಾಡಿ ಡಿಸ್ನಿಯಲ್ಲಿ ಅವರು ವರ್ಕ್ ಮಾಡಿ ಬಂದಿರೋದವರು. ಸೊ ಕರೆಕ್ಟಾಗಿ 2 ಸಿಂಕ್ ಆಯಿತು. ನಾನು ಉಪ್ಪಿಯವ್ರಿಗೆ ಹೇಳಿದಾಗ ಹಿಂಗೆ ಲಹರಿ ಸಂಸ್ಥೆ ಜೊತೆ ಸೇರಿ ಇದನ್ನು ಮಾಡೋಣ ಸರ್ ಅಂದಾಗ ಓಕೆ ಮಾಡಿದ್ರು. ಅವಾಗ ಸ್ಟಾರ್ಟ್ ಆಗಿದೆ UI. ಹೇಗೆ ಅಂದ್ರೆ ಪ್ರೊಡಕ್ಷನ್ ವಿಚಾರದಲ್ಲಿ ಏನೇನೆಲ್ಲ ಚಾಲೆಂಜಸ್ ಬಂತು? ಖಂಡಿತ ನಾನು ಹೇಳಿದ್ನಲ್ಲ, ಈ ಒಂದು ಕತೆ ಕೇಳಿದ ತಕ್ಷಣ ಇದು ಯಾವಾಗ ಇಟ್ಸ್ ಎ ಗ್ಲೋಬಲ್ ಇದಾಯ್ತು ಕಂಟೆಂಟು, ಅವಾಗ ಖಂಡಿತವಾಗೂ ಮೇಕಿಂಗ್ ಹಂಗೆ ಇರಬೇಕು. ಯಾಕಂದ್ರೆ ನೀವು ಚಾಲೆಂಜಸ್ ನೋಡ್ತಾ ಇದ್ದೀರಾ, ಸೌತಲ್ಲಾಗಲಿ ನಾರ್ತಲ್ಲಾಗಲಿ ಎಂತೆಂಥ ಮೂವೀಸ್ ಬರ್ತಾ ಇದೆ. ಈಗ ಬೆಂಗಳೂರು ಒಂದು ಕಾಸ್ಮೋ ಸಿಟಿ, ನಮಗೆ ಪಕ್ಕದ ಥಿಯೇಟರ್ಗಳಲ್ಲೇ ಬೇರೆ ಲ್ಯಾಂಗ್ವೇಜಸ್ ಗ್ರ್ಯಾಂಡ್ಯೂಯರ್ಸ್ ಬಂದಿರುತ್ತೆ. ಸೊ ಎಲ್ಲೋ ನಮ್ಮ ಕನ್ನಡ ಚಿತ್ರಗಳು ಈ ಮಟ್ಟದಿಂದ ಕೆಳಮಟ್ಟದಲ್ಲಿ ಇರುತ್ತೆ ಅಂತ ಒಂದು ಜನಕ್ಕೆ ಅನ್ನಿಸ್ಬಾರ್ದು ಅಂತ ಇದನ್ನ ಮೇಕಿಂಗು ನಾವು ಅದ್ಭುತವಾಗೇನೆ ಯಾವುದೇ ಇಂಡಿಯನ್ ಫಿಲಮ್ಸ್ಗೂ ಈಕ್ವಲ್ ಆಗೇ ಮಾಡಿದ್ದೀವಿ. ಅದಂತೂ ನಾನು ಖಂಡಿತವಾಗೂ ಹೇಳಬಲ್ಲೆ. ಸೊ ಉಪ್ಪಿ ಅವ್ರನ್ನ ಅವ್ರ ಡೈರೆಕ್ಷನ್, ನಿಮ್ಮ ಪ್ರೊಡಕ್ಷನ್ ನಲ್ಲಿ ಅವ್ರು ಡೈರೆಕ್ಟ್ ಮಾಡಿರೋದು. ಸೊ ಸೆಟ್ ಅಲ್ಲಿ ಹೇಗೆ ಇರ್ತಿತ್ತು ಅವರ ವರ್ಕಿಂಗ್ ಪ್ರೋಸೆಸ್ ಅಂತ? ಯಾಕಂದ್ರೆ ಉಪ್ಪಿ ಅವರು ನಮ್ಗೆಲ್ಲ ಗೊತ್ತು, ಅವ್ರದ್ದು ಸ್ಕ್ರೀನ್ ಪ್ಲೇ ಅಥವಾ ಅವರು ಸಿನಿಮಾನ ಪ್ರೆಸೆಂಟ್ ಮಾಡೋ ರೀತಿ, ಅಂದ್ರೆ ಅವ್ರು ಹೇಳೋ ರೀತಿ, ನರೇಷನ್ಸ್. ಸೊ ಸೆಟ್ ಅಲ್ಲಿ ಹೇಗಿತ್ತು ಸರ್? ಬಹಳ ಹಾರ್ಡ್ ವರ್ಕರು. ನಾನು ನೋಡ್ದಂಗೆ ಮುಂಚೆ ಆದ್ರೆ ನಾವು ಅವ್ರದ್ದು 2 ಫಿಲ್ಮ್ ಮಾಡಿದ್ದೀವಿ ಆಸ್ ಎ ಹೀರೋ, ಟೋಪಿವಾಲ ಮತ್ತೆ ಓಂಕಾರ. ಹೀರೋ ಉಪೇಂದ್ರ ಅವ್ರಿಗೂ ನಿರ್ದೇಶಕ ಉಪೇಂದ್ರ ಅವ್ರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಂತಿಂತದಲ್ಲ, 1 to 100 ವ್ಯತ್ಯಾಸ ಇದೆ. ಅವರು ಡೈರೆಕ್ಷನ್ಗೆ ಇಳಿದ್ರು ಅಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ನು ಇನ್ಕ್ಲೂಡಿಂಗ್ ಜೂನಿಯರ್ ಆರ್ಟಿಸ್ಟು, ಅವರು ಇದು ಹಾಕೊಂಡಿರೋ ಬಟ್ಟೆ ಇರ್ಬೋದು, ಆ ಹೇರ್ ಸ್ಟೈಲ್ ಪ್ರತಿಯೊಂದು ಚೆಕ್ ಮಾಡ್ತಾರೆ ಅವರು. ಅವ್ರಿಗೆ 10 ಜನ 12 ಜನ ಅಸಿಸ್ಟೆಂಟ್ಸ್ ಇದ್ರು ಪ್ರತಿಯೊಂದು ವಿಭಾಗದಲ್ಲೂ, ನಾನು ಹೇಳ್ತಾ ಇದ್ದೀನಲ್ಲ, ಯಾವುದೇ ವಿಭಾಗನೂ ಅವರು ಬಿಟ್ಕೊಡಲ್ಲ, ಅಷ್ಟು ಪರ್ಫೆಕ್ಷನಿಸ್ಟು. ನಿರ್ದೇಶಕ ಅಂತ ಬಂದಾಗ ನಾನು ಫಸ್ಟ್ ಟೈಮು ಈ ಆಸ್ ಎ ನಿರ್ದೇಶಕರನ್ನ ನೋಡಿದ್ದು ನಾನು. ಯಾಕಂದ್ರೆ ಸೂಪರ್ ಆಗಲಿ ಉಪ್ಪಿಟ್ಟು ಆಗಲಿ 1-2 ದಿನ ಶೂಟಿಂಗ್ ಹೋಗಿದ್ನೇ ಹೊರತು ಅವಾಗ ಈ ಇಂಟೆನ್ಸಿಟಿ ಅವ್ರದ್ದು ನಮಗೆ ಅರ್ಥ ಆಗಿಲ್ಲ. ಈ ಸಿನಿಮಾದಲ್ಲಂತೂ ನೋಡಿದೆ ರಾಕ್ಷಸ. ನಾನು ಹೇಳಿದ್ನಲ್ಲ, ಒಬ್ಬ ಜೂನಿಯರ್ ಆರ್ಟಿಸ್ಟ್ಗೆ ಬಟ್ಟೆ ಒಂಚೂರು ಆ ಕಡೆ ಈ ಕಡೆ ಹೋಗಿದ್ರು ಬಿಡಲ್ಲ, ಅಷ್ಟು ಗಮನಿಸ್ತಾರೆ. ಪ್ರತಿಯೊಂದು ಎಲ್ಲ ಡಿಪಾರ್ಟ್ಮೆಂಟ್ನು, ಲೈಟಿಂಗ್ ಇರ್ಬೋದು, ಸೆಟ್ಸ್ ಇರ್ಬೋದು, ಮತ್ತೆ ಜೂನಿಯರ್ ಆರ್ಟಿಸ್ಟ್ ಇರ್ಬೋದು. ಇದರಲ್ಲಿ ನಿಮಗೆ ಮಲ್ಟಿಕಲ್ಚರ್ ವರ್ಲ್ಡ್ ಇದೆ. ಇದರಲ್ಲಿ ಎಲ್ಲ ಜನಾಂಗದವರು ಇದ್ದಾರೆ. ಅಂದ್ರೆ ನಾನು ಹೇಳ್ತಾ ಇರೋದು ಫಾರಿನರ್ಸು ಎಲ್ಲರೂ ಇದ್ದಾರೆ. ನೀವು ನೋಡಿರ್ಬೋದು ವರ್ಲ್ಡ್ ಆಫ್ UI ಅಲ್ಲಿ ಇದರಲ್ಲೆಲ್ಲನೂ. ಸೊ ಅವ್ರಿಗೆ ಪ್ರತಿಯೊಬ್ಬರಿಗೂ ಏನೇನು ಕಲರ್ಸ್ ಇರಬೇಕು,
ಬ್ಯಾಕ್ ಗ್ರೌಂಡ್ ಏನಿರಬೇಕು ಪ್ರತಿಯೊಂದನ್ನು ನಿರ್ಧರಿಸ್ತಾ ಇದ್ದಿದ್ದು ಉಪ್ಪಿ ಸಾರೆ. ಅಂದ್ರೆ ಇದಕ್ಕೆ ತುಂಬಾ ಎಫರ್ಟ್ ಹಾಕಿದ್ದಾರೆ. ಅವ್ರು ಹೇಳ್ತಾರೆ ಗುರು ಸತ್ಯ ಪ್ರಾಮಾಣಿಕತೆ ಇದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಯಾವುದೇ ವಿಭಾಗನೂ ಅವರು ಬಿಟ್ಟಿಲ್ಲ. ನಿಮಗೆ ಇಂದಿನ ಸಿನಿಮಾಗಳ ಲರ್ನಿಂಗು ಉಪೇಂದ್ರ ಅವರ ನಿರ್ದೇಶನದಲ್ಲಿ ಸಿನಿಮಾ ಪ್ರೊಡ್ಯೂಸ್ ಮಾಡಿದಾಗ ಇಲ್ಲಿ ಪ್ರಮುಖವಾಗಿ ಕಲ್ತಿದ್ದೀವಿ ನೀವು as a producer? ಅದೆಲ್ಲ ಫಸ್ಟ್ ಅದು ಕ್ಲಾಸ್ 1 ಇಂದ 12th ಅದು Okay. ಇದುವರೆಗೂ ಮಾಡಿದ್ದು. ಇದು ಮಾಸ್ಟರ್ ಡಿಗ್ರಿ. ಇನ್ನು ಇದಕ್ಕಿಂತ ಮೇಲೆ ಹೋಗಕ್ಕೆ ಸಾಧ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಉಪ್ಪಿ ಅವರು ನನಗೊಂದು ಆಶ್ಚರ್ಯ ಆಗಿದ್ದೇನೆಂದ್ರೆ ಆಫ್ಟರ್ 8 years 9 years ಆದ್ಮೇಲೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಟ್ ಕರೆಂಟ್ ಏನ್ ಇನ್ಸ್ಟ್ರೂಮೆಂಟ್ಸ್, ಏನ್ ಟೆಕ್ನಿಕಲಿ, ಏನ್ ಕ್ಯಾಮ್ರಾ ಅಡ್ವಾನ್ಸ್ಡ್ ಇದೆಯೋ ಅದನ್ನೇ ಯೂಸ್ ಮಾಡಿದ್ದಾರೆ. ನಾನು ಅದನ್ನೇ ಗಮನಿಸ್ತಾ ಇದ್ದೆ. ಈಗ ಕೆಲವರು ತರಿಸ್ಬಿಡ್ತಾರೆ, ಅದ್ರ ಬಗ್ಗೆ ಇವರು ಕಂಪ್ಲೀಟ್ಲಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದರಿಂದ ಏನ್ ಪ್ರಯೋಜನ, ಅದು ಬಂದ್ರೆ ಸೆಟ್ಗೆ ನಮ್ಗೆ ಏನ್ ಹೆಲ್ಪ್ ಆಗುತ್ತೆ ಅನ್ನೋದು ಯೋಚಿಸಿ ಅದ್ರ ಬಗ್ಗೆ ಥಿಯರಾಟಿಕಲಿ ಅದನ್ನ ನಾಲೆಡ್ಜ್ನ ಕಲ್ತ್ಕೊಂಡು ಅವ್ರು ಅದನ್ನ ತರಿಸಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರು. ಅದು ಅವ್ರ ಗ್ರೇಟ್ನೆಸ್. ಯಾಕಂದ್ರೆ ಇದರಲ್ಲಿ ಯೂಸ್ ಮಾಡಿರೋದೆಲ್ಲ ಅಡ್ವಾನ್ಸ್ಡೇ. ಮೊಕ್ಕೋಬೋಟಿಂದ ಎಲ್ಲ ಫಸ್ಟೇ ಅನ್ಕೋಬಹುದು. ಕೆಲವು ಇನ್ಸ್ಟ್ರೂಮೆಂಟು ಫಸ್ಟ್ ಯೂಸ್ ಮಾಡಿರೋದು ಈ ಸಿನಿಮಾದಲ್ಲಿ ಅನ್ಕೋಬಹುದು. ಆ ತರ ಅವರು ಅದನ್ನ ಅದು ಸೆಟ್ಗೆ ಬರೋ ಅಷ್ಟರಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರೋದು ಅವ್ರ ಹತ್ರ. ಅದು ಒಂದು ಅವ್ರದ್ದು ಬ್ಯೂಟಿ ಇದರಲ್ಲಿ. ಅಷ್ಟರ ಮಟ್ಟಿಗೆ ಅಪ್ಡೇಟ್ ಆಗಿದ್ರು. ಆಫ್ಟರ್ ಸಿನಿಮಾ ಪ್ರೋಸೆಸ್ ಏನಿದೆ? ಆಫ್ಟರ್ ಸಿನಿಮಾ ಪ್ರೋಸೆಸ್ ಅಂದ್ರೆ VFX ಮೇನ್ ಇದು. ಸೆಟ್ಸ್ ಶಿವಕುಮಾರ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಇಂಡಿಯನ್ ಬೆಸ್ಟ್ ಆರ್ಟ್ ಡೈರೆಕ್ಟರ್, ಲೈಕ್ಸ್ ಆಫ್ KGF, ವಿಕ್ರಾಂತ್ ರೋಣ ಎಲ್ಲಾನು ಮಾಡಿರೋರು. ಸೊ ಕೀ ಟೀಮು ಉಪ್ಪಿ ಸರ್ಗೆ ಕೀ ಟೀಮ್ ಬಂದು ಶಿವಕುಮಾರ್ ಮತ್ತೆ ನಿರ್ಮಲ್ ಜೊತೆ ನವೀನ್. ಸೊ ಈ 3 ಜನ ಕಾಂಬಿನೇಷನ್ ಮಾಡಿಕೊಂಡು ಅದ್ಭುತವಾಗಿ ಡಿಸೈನ್ ಮಾಡಿ ಪ್ರತಿಯೊಂದನ್ನು ಈಗ ಉಪ್ಪಿ ಸರ್ ಹೇಳೋದಕ್ಕೂ ಇವ್ರುಗಳ ಎಕ್ಸಿಕ್ಯೂಷನ್ಸ್ಗೂ ತುಂಬಾ ಚೆನ್ನಾಗಿ ಸಿಂಕ್ ಆಯ್ತು. ಆಮೇಲೆ ನೀವು ನೋಡಿರ್ಬೋದು ಈಗ ಮೊನ್ನೆ ವಾರ್ನರ್ ಬಿಟ್ಟಾಗ ಬೇರೆ ಪಿಕ್ಚರ್ದು VFX ಬಿಟ್ಟಾಗ ಲಾಟ್ ಆಫ್ ಕಂಪ್ಲೇಂಟ್ಸ್ ಬರುತ್ತೆ. ನಿಮ್ಗೆ ಗೊತ್ತು VFX ಹಿಂಗಿರುತ್ತೆ, ಹಂಗಿತ್ತು, ಇನ್ನೂ ಚೆನ್ನಾಗಿ ಮಾಡ್ಬೋದಾಯ್ತು ಅಂತ. ನೀವು ಗಮನಿಸಿ ವಾರ್ನರ್ ಅಂತ ಒಂದು ಇದು ಬಿಟ್ಟಾಗ VFX ಇಸ್ ಟಾಪ್ ನಾಚ್ ಅಂತ ಕಮೆಂಟ್ಸ್ಗಳು ಬಂತು. ಅದೇ ಹೇಳ್ತಾ ಇರೋದು, ಪರ್ಫೆಕ್ಟ್ ಆಗಿ ವರ್ಕ್ ಮಾಡಿದ್ದಾರೆ ಅಂದ್ರೆ ತಗೊಂಡಿದ್ದಾರೆ. ಉಪ್ಪಿ ಸರ್ ಯಾವುದೇ ಫ್ರೇಮ್ ಅಲ್ಲೂ ಇದು ಮಾಡೋ ತರ ಬಿಟ್ಟಿಲ್ಲ ಅವ್ರನ್ನ. ಆ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿತ್ತು ಈ ಸಿನಿಮಾದಲ್ಲಿ ನಾನು ನೋಡಿದ ಪ್ರಕಾರ. ದೀರ್ಘವಾಗಿ 1 ವರ್ಷ ಶೂಟಿಂಗ್ ಆದ್ಮೇಲೆ 1 ವರ್ಷ ಇವ್ರು 3 ಜನ ಕೂತಿದ್ದಾರೆ. ಆದ್ಮೇಲೆ 1 ವರ್ಷ ನೋಡಿ, ಇವತ್ತು ಟೈರ್ 1 ಹೀರೋ ಯಾರೇ ಡೇಟ್ಸ್ ತಗೊಂಡಿದ್ರು ಕೊಟ್ಟಿದ್ರು ಅವರು ಸಂಪಾದನೆ ಮಾಡ್ಬೋದಾಯ್ತು. ಆದ್ರೆ ಈ ಚಿತ್ರದ ಮೇಲೆ ಇರೋ ಅವ್ರ ಶ್ರದ್ಧೆಗೆ ಇದನ್ನೆಲ್ಲ ಬಿಟ್ಟು ಇವರು ನನ್ಗೆ ಗೊತ್ತಿರೋ ಪ್ರಕಾರ ಈ ಟೀಮ್ ಜೊತೆನೆ ಕಾಲ ಕಳೆದಿದ್ದಾರೆ 1 ವರ್ಷ. ಇಲ್ಲೇ ಇದೇ ಅವರು ಡಿಸ್ಕಷನ್ ರೂಮು, ಇಲ್ಲೇ ಎಡಿಟಿಂಗ್ ಮಾಡಿದ್ದು. ಈ ತರ ನೋಡಿ ನಿಮ್ಗೆ ಅಲ್ಲೇ ಕಾಣ್ತಾ ಇದೆ. ಇದು ಬೆಡ್ ಇಲ್ಲೇ ಮಾಡಿ ಇಲ್ಲೇ ಮಲಗಿರೋದುಂಟು, ಬೆಳಗ್ಗೆ ಹೋಗಿರೋದು. ಹೇಳ್ತಿರ್ತಾರೆ ನೀವು ಅಂದ್ರೆ ಬಡ್ಜೆಟ್ ವಿಚಾರವಾಗಿ ಏನ್ ಹೇಳಕ್ ಬಯಸ್ತೀರಿ? ಬಡ್ಜೆಟ್ ವಿಚಾರವಾಗಿ ಏನಂದ್ರೆ ಈಗ ಅವರು ಉಪೇಂದ್ರ ನಿರ್ದೇಶನ ಅನ್ನೋದೇ ನಮಗೊಂದು ಬಿಗ್ ಮಾರ್ಕೆಟಿಂಗ್ ಥಿಂಗ್. ಸೊ ಅವ್ರು ಹೇಳಿದಾಗ ನಾವು ಯಾವುದೇ ಯೋಚನೆ ಮಾಡಿದೆ ಆ ಕತೆ ಹಂಗೆ ಜನಗಳಿಗೆ. ಈಗ ಬೇರೆ ನಿರ್ದೇಶಕರು ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಸಿನಿಮಾಸ್ಗಳು ಮಾಡ್ತಾರೆ. ನಾನು ಅವತ್ತೇ ಹೇಳಿದೆ ಅವ್ರ ಹುಟ್ಟದಬ್ಬದ ದಿನ, ಇದರಲ್ಲಿ ಎಂಟರ್ಟೈನ್ಮೆಂಟ್ ಜೊತೆ ತುಂಬಾ ಡೀಪ್ ಆಗಿ ಬೂತ್ ಕನ್ನಡಿಯಲ್ಲಿ ನೋಡಿದ್ರೆ ಜನಕ್ಕೆ ಬಹಳ ಒಂದು ಮೆಸೇಜ್ ಇದೆ. ಅದು ನಮಗೆ ತುಂಬಾ ಇಷ್ಟ ಆಯ್ತು. ಅದನ್ನ ಇದು UI ಸಿನಿಮಾ ನೋಡಿದಾಗ ಜನ ಅರ್ಥಕೊಂಡ್ರೆ ಅದ್ಭುತವಾಗುತ್ತೆ. ಸೊ ಈಗ ಟ್ರೈಲರ್ ಬರುತ್ತಾ ಇಲ್ವಾ? ಅದೇ ಅದನ್ನ ಹೇಳಬೇಕು ಅನ್ಕೊಂಡೆ. ಉಪ್ಪಿ ಸಾರು ಪಬ್ಲಿಸಿಟಿಲಿ ನಿಮ್ಗೆ ಗೊತ್ತು, ಜೆನ್ಯೂನಿಟಿ ಇರ್ತಾರೆ ಅವರು. ನನ್ಗೇನ್ ಗುರುವೆ 2 ನಿಮಿಷ ತೋರಿಸಿ ಸಿನಿಮಾ ಕರಿಯಕ್ಕಾಗುತ್ತಾ? ಈ ವ್ಯೂಸ್ ಎಲ್ಲ ನಾವು ಇದು ಮಾಡಕ್ಕಾಗುತ್ತಾ? ವ್ಯೂಸ್ ಇಂದ ನಿರ್ಧರಿಸ್ತಾರ ಜನ ಅನ್ನೋದ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಯಾವಾಗ್ಲೂ ನಮ್ಗೆ ಅವ್ರಿಗೆ ಇದೊಂದು ವಿಚಾರದಲ್ಲಿ ಮಾತುಕತೆ. ಸರ್ ಬಿಡ್ಬೇಕು ಸರ್, ಈಗಿನ ಕಾಲಕ್ಕೆ ಬಿಡ್ಲಿಲ್ಲ ಅಂದ್ರೆ ಜನಕ್ಕೆ ಹೆಂಗ್ ಗೊತ್ತಾಗುತ್ತೆ? ಕಂಟೆಂಟ್ ಆಗ್ಲಿ ಸ್ಕೇಲ್ ಆಗ್ಲಿ ಅದನ್ನ ನೋಡ್ಕೊಂಡು ಬರೋದು ಸರ್. ಈಗ ಅಂದ್ರೆ ಇಲ್ಲ ಗುರುವೆ, ನಾವು ಸತ್ಯ ಮತ್ತೆ ಪ್ರಾಮಾಣಿಕತೆ ಇದ್ರೆ ಜನ ಬರ್ತಾರೆ ಅಂತ ಅವ್ರದ್ದು. ಈ ಒಂದು ವಿಚಾರದಲ್ಲಂತೂ ಪ್ರೊಲಾಂಗ್ ಆಗಿ ಕಡೆಗೂನು ಎಲ್ಲಾರು ಪ್ರೆಷರ್, ಅವ್ರ ಫ್ಯಾನ್ಸ್ ಪ್ರೆಷರ್ ಹಾಕಿದ್ದಾರೆ. ಪ್ರತಿಯೊಬ್ರು ಇಂಡಸ್ಟ್ರಿಯವರು ಕೆಲವರು ಫೋನ್ ಮಾಡಿ ಮಾತಾಡಿರ್ಬೋದು, ನನಗೆ ಗೊತ್ತಿಲ್ಲ ಅದ್ರ ಬ್ಯಾಕ್ ಸೈಡು. ನಮ್ಗಳ ಪ್ರೆಷರ್ ಇಂದ ವಾರ್ನರ್ ಬಿಟ್ಟಿದ್ದವರು. ಅದೇ ಈಗ ನಾನು 16th ಪ್ರೀ ರಿಲೀಸ್ ಇವೆಂಟ್ ಬೆಂಗಳೂರಲ್ಲಿದೆ,
ಅಲ್ಲಿ ದಯವಿಟ್ಟು ಸರ್ ಒಂದು ಫೈನಲ್ ಪಂಚು ಏನಾದರೂ ಕೊಡಿ ಅಂತ ಹೇಳಿದ್ದೀನಿ. ಖಂಡಿತ ಕನ್ಸಿಡರ್ ಮಾಡ್ತೀನಿ ಅಂತ ಈಗ ಹೈದರಾಬಾದ್ಗೆ ಹೋಗಿದ್ದಾರೆ. ಹೈದರಾಬಾದಲ್ಲಿ ನಾಳೆ ಪ್ರೀ ರಿಲೀಸ್ ಇವೆಂಟ್. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲ್ನನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನ್ನ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.